ಕಾಣಿಸ್ತಾ ಇದೆಯಾ? ಫೋಟೋ ಶೂಟ್ ಮಾಡೋಕೆ ಹೋಗಿ ತಪ್ಪೋಗಿದ್ವಿ ಕಾಡಲ್ಲಿ. ಸ್ವಲ್ಪ ಲೈಟಾಗಿ ಭಯ ಆಗ್ತೈತೆ, ನೋಡೋಣ. ಗೈಸ್, ಫೈನಲಿ ನಾವು ವರಂಗ ಜೈನ್ ಟೆಂಪಲ್ಗೆ ಬಂದಿದ್ದೇವೆ. ನೋಡಿ, ಎಂಟ್ರೆನ್ಸ್ ಈ ಥರ ಇದೆ. ಬೈಕ್ಸ್ ಇಲ್ಲಿ ಹಾಕಿದ್ದೇವೆ. ಅಲ್ಲಿದೆ ನೋಡಿ. ಆ್ಯಕ್ಚುಲಿ ಟೆಂಪಲ್ ನೀವು ಮುಗುಳುನಾಗಲ್ಲಿ ನೋಡ್ಬೋದು. ಅರ್ಧ ಮೂವಿ ಇಲ್ಲೇ ಶೂಟ್ ಆಗಿರೋದು. ತುಂಬ ಜನ ಹುಡುಗಿನ ತಪ್ಕೊಂಡಿದ್ರಿ ಅಂದೇಳಿ ಅಲ್ಲ. ಬ್ರೋ, ಇಲ್ಲಿ ಹೋಗ್ಬೋದು. ದಾರಿ ತಪ್ಪಿದ ಮಕ್ಕಳು, ದಾರಿ ತಪ್ಪಿದ ಮಕ್ಕಳಾಗಿದ್ದೇವೆ ಇವಾಗ ನಾವು. ಇಲ್ಲಿಂದ ಕಾಣಿಸ್ತಾ ಇದ್ದದು, ಅಲ್ಲೇ ಹತ್ರಕ್ಕೆ ಹೋಗಿ ತೋರಿಸ್ತೀನಿ. ಇಲ್ಲಿ ಯಾವುದೋ ಒಂದು ಟೆಂಪಲ್ ಇದೆ ನೋಡಿ, ಯಾವ ಥರ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಟೆಂಪಲ್ಲು, ಜೈನ್ ಟೆಂಪಲ್ಲು. ಏನ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್. ನಾವು ರಾಂಗ್ ಪ್ಲೇಸಲ್ಲಿ ಬಂದಿದ್ದೀನಿ ಅಂತ ಆಗಲೇ ಹೇಳಿದ್ರಲ್ಲ ನೋಡಿ. ಇದ್ರ ಮೇಲೆ ಜಂಪ್ ಮಾಡ್ಕೊಂಡು ಹೋಗ್ಬೇಕಂತೆ, ಅಲ್ಲಿ ರೋಡ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮನೆ ಇದೆ, ಜಂಪ್ ಮಾಡ್ಕೊಂಡು ಹೋಗ್ತೀವಿ. ಹಿಂಗೆ ಬರೋ ಪೈರು ಇದು ರಾಗಿ ತಾನೆ. ರಾಗಿ ಭತ್ತ ಆದ್ರೆಲ್ಲ ಇಷ್ಟೊಂದು ನೀರು, ಭತ್ತ ಆದ್ರೆ ಇಷ್ಟೊಂದು ನೀರು ಓಕೆ, ರಾಗಿಗೆಲ್ಲ ಇಷ್ಟೊಂದು ನೀರು ಹಾಕಂಗಿಲ್ಲ ಬ್ರೋ. ಅದೇ ಬಂದು ನಿಂತಿರೋದು ಅನ್ಕೊಂತೀನಿ. ಬೋಟ್ ಬರ್ತಾ ಇದೆ. ಟಿಕೆಟ್ ತಗೊಂಡು ಹೋಗ್ಬೇಕಂತೆ. ಇಲ್ವಾ? ನಮ್ಮ ಜೊತೆಲೇ ಬರ್ತಾ ಇದೆ. ಆ ಶೂಟಿಂಗ್ ಎಲ್ಲ ಮಾಡ್ತಾರಲ್ಲ ಇಲ್ಲಿ, ಈಗಿಲ್ವಾ? ಅದೇನು ಹೇಳ್ತಿಲ್ಲ. ಇಲ್ಲಿ ಇಟ್ಕೊಂತೀನಿ ಬಿಡಿ, ನಾನು ಇಟ್ಕೊಂತೀನಿ. ಕೆಳಗಡೆ ಇದೆ ಬ್ರೋ, ಬಿದ್ದಿದ್ದು ಆಯ್ತು. ಇದೇ ಬೋಟಲ್ಲೇ ಬಂದಿದ್ದು ನಾವು. ಕ್ಯಾಮ್ರಾ ಅಲ್ಲೋ ಇಲ್ಲಂತೆ, ಹೆಲ್ಮೆಟ್ ಕ್ಯಾಮ್ರಾ ಆಗಲಿ ಯಾವುದೇ ಕ್ಯಾಮ್ರಾ ಆಗಲಿ ಅಲ್ಲೋ ಇಲ್ಲಂತೆ. ಮೊಬೈಲ್ ಆದರೆ ಅಲ್ಲೋ ಆಯ್ತಂತೆ. ಹಂಗೆ ಒಂದು ಸೆಲ್ಫಿ ನಾನು ಹೆಲ್ಮೆಟ್ ಕೊಟ್ಟನಲ್ಲ ಮರಿ, ಅಲ್ಲಿ ಹೆಲ್ಮೆಟ್ ಇಸ್ಕೊಳ್ಳೋ. ಗೋಪುರ ಎಲ್ಲಿ ಮಾಮ್ ಎತ್ಕೊಂಡ್ಬಿಟ್ಟಿದ್ಯಾ ಗೋಪುರನ? ಕೊಡ್ರಿ. ಅಲ್ಲಿ ಆ ಜೈನ್ ಟೆಂಪಲಿಗೆ ತಾನೇ ನೋಡಿಕೊಂಡು ಈ ರೋಡಲ್ಲಿ ಬಂದ್ವಿ. ಇಲ್ಲಿಗೆ ಬಂದಿದ್ದೀವಿ ಮತ್ತೆ ಇದೇ ಪ್ಲೇಸ್ಗೆ. ಇಲ್ಲಿ ಟೆಂಪಲ್ ತುಂಬ ಚೆನ್ನಾಗಿದೆ ನೋಡಿದೆ. ಭಗವಾನ್ 1008 ಶ್ರೀ ನೇಮಿನಾಥ ಸ್ವಾಮಿ ಬಸದಿ ಅಂತ ಹೇಳ್ತಿದೆ. ಅತಿಶಯ ಶ್ರೀ ಕ್ಷೇತ್ರ ವರಂಗ. ಸೇಮ್ ಈ ಕೋಲಾರಮ್ಮ ದೇವಸ್ಥಾನ ಹತ್ರ ಫೀಲ್ ಆಗ್ತದೆ ಗೈಸ್. ಇಲ್ಲಿ ಕಲ್ಲುಗಳೆಲ್ಲ ನೋಡ್ತಾ ಇದ್ರೆ ಟೆಂಪಲ್ ತುಂಬ ಪೀಸಾಗಿದೆ. ನೇಚರ್ ಸೌಂಡ್ ಚೆನ್ನಾಗಿದೆ.
ಗಾಳಿ ಕೂಡ ತಣ್ಣಗೆ ಬಿಸ್ತಾ ಇದೆ ನೋಡಿ. ಇಲ್ಲೇ ಇರು ಅಂದರೆ ಶಿಸ್ತಾಗಿಲ್ಲೇ ಇದ್ಬಿಡ್ತೀನಿ. ಅವಾಗ ಬಂದು ಬೆಂಗಳೂರು ನೋಡ್ಕೊಂಡು ಹೋಗ್ತೀನಿ. ದನ ಮೀಸಕ ಏನೋ ಹೌದಾ ನೋಡಿ ಗೈಸ್, ಇಲ್ಲಿ ಇದ್ರೊಳಗಡೆ ನೋಡಿದ್ರೆ ಕಾಣಿಸುತ್ತೆ. ಕಾಣಿಸ್ತಾ ಇದೆಯಾ? ಗೈಸ್, ಈಗ ಅಲ್ಲಿ ಟೆಂಪಲ್ ಬಿಟ್ಟು ಈಗ ಬೇರೆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ನನಗೆ ಯಾವ ಪ್ಲೇಸ್ ಅಂತ, ಹೋದ್ಮೇಲೆ ಪಕ್ಕ ಹೇಳ್ತೀನಿ. ಮತ್ತೆ ಸ್ಟಾಪ್ ಹಾಕಿದ್ದೀವಿ. ಮಳೆ ಬೀಳ್ತೈತೆ, ಆಗಲಿ ಬಿಸಿಲಿಗೆ ಇರೋಕ್ಕಾಗಲಿಲ್ಲ. ಈಗ ಮತ್ತೆ ಸ್ಟಾಪ್ ಹಾಕಿದ್ದೀವಿ. ರೈನ್ ಗೇಟ್ ಹಾಕೊಂಡು ಮತ್ತೆ ಹೋಗೋಣ ಅಂತ. ಮಸ್ತಿದೆ, ಸೌಂಡ್ ಕೇಳಿಸ್ಕೊಳ್ಳಿ ಗೈಸ್. ನೋಡಿ ಅಲ್ಲಿ ನಮ್ಮ ಬಾಯ್ಸ್ ಗೇರ್ಸ್ ಹಾಕ್ಕೊತಾ ಇದ್ದಾರೆ. ಈಗ ನಾನು ಹೋಗಿ ಹಾಕ್ಕೊಂಡ್ಬಂದೆ. ಎಲ್ಲ ರೈನ್ ಗೇರ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಈ ಪ್ಲೇಸ್ ಇದರಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಈ ಪ್ಲೇಸ್ ಒಂದ್ಸಲ ಮಳೆ ಬೀಳುತ್ತೆ, ಇನ್ನೊಂದ್ಸಲ ಬಿಸಿಲು ಬರುತ್ತೆ, ಅವೇ ಇರೋಕ್ಕಾಗಲ್ಲ. ಎಲ್ಲದಕ್ಕೂ ರೆಡಿಯಾಗಿದ್ದು ಬರಬೇಕು. ಹಾಗೆ 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 ಆಗ ಚಂದ. ಇಲ್ಲಿನ ಜನಕ್ಕೆ ನಮಗೆ ಏನು ವ್ಯತ್ಯಾಸ ಅಂತಂದರೆ, ನಮಗೆ ಮೊಬೈಲ್ ಯಾವ ರೀತಿ ಡೈಲಿ ಎಸೆನ್ಷಿಯಲು, ಅದೇ ಥರ ಇಲ್ಲಿನ ಜನಗಳಿಗೆ ರೈನ್ ಕೋಟು ಅಷ್ಟೇ ಡೈಲಿ ಎಸೆನ್ಷಿಯಲ್. ಚೆನ್ನಾಗಿದೆ ಗೈಸ್ ಪ್ಲೇಸ್. ಯಾವುದು ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಅಲ್ಲಿ ನನಗೆ ಯಾವ ಪ್ಲೇಸು ಗೊತ್ತಿಲ್ಲ. ಕರ್ಕೊಂಡು ಹೋಗ್ತಾವ್ರೆ, ಇವರಿಂದ ನಾವು ಬರ್ತಾಯಿದ್ದೀವಿ ಅಷ್ಟೇ. ಬಟ್ ಎಲ್ಲ ಪ್ಲೇಸು ಚೆನ್ನಾಗೈತೆ. ಅದಕ್ಕೆ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ. ಇದೊಂದು ಪ್ಲೇಸ್ ಒಂದು ನೆನಪಿದೆ ನನಗೆ, ಬಟ್ ಅದು ನೇಮು ಗೊತ್ತಿಲ್ಲ, ಬಟ್ ಪ್ಲೇಸ್ ನೆನಪಿದೆ ಅಷ್ಟೇ. ಮೋಸ್ಟ್ಲಿ ರೈಟಿಗೆ ಲಯನ್ಸ್ ಸರ್ಕಲ್ ಗೈಸ್. ಇಲ್ಲಿ ಇಷ್ಟು ಮಾತ್ರ ಒಂದು ಮನೆ ಕಟ್ಕೊಂಡು ಇಲ್ಲಿ ಸೆಟ್ಲ್ ಆಗೋಗ್ಬಿಟ್ರೆ ಸಾಕು. ನಮಸ್ತೆ ಸರ್. ಇಲ್ಲಿಂದ 4 ಕಿಲೋಮೀಟ್ರು ಟೆಂಪಲ್ಲು. ಈಗಾಗಲೇ ಆಫ್ ರೋಡಿಂಗ್ ಸ್ಟಾರ್ಟ್ ಆಗೈತೆ. 4 ಕಿಲೋಮೀಟ್ರ್ ಎಷ್ಟೊತ್ತು ಹೋಗ್ಬೇಕು ಗೊತ್ತಾಗ್ತಿಲ್ಲ ಗೈಸ್. ಈ ಥರ ಇದ್ದರೆ ಯಾವ ಥರ ಹೋಗೋದು ಅಂತ. ಫುಲ್ ಆಫ್ ರೋಡು, ತಲ್ ಆಗಿದೆ ರೋಡು. ಹೆವಿ ಇದೆ ಗೈಸ್. ಯಾರೋ ಬರ್ತಾ ಇದ್ದಾರೆ ಫುಲ್ ಖುಷಿಯಾಗಿ. ಏನೋ ಅವ್ರು ಯಾರಪ್ಪ ಕಪಲ್ಸ್ ಗೈಸ್, ಅವರು ಲೋಕಲ್ ಕಪಲ್ಸ್. ನಮಗೂ ಟೈಮ್ ಬರುತ್ತೆ. ನಾವು ಹಾಂ ಫುಲ್ ಆಫ್ ರೋಡ್, ಇಲ್ಲಿಂದ ಅಲ್ಲಿ ಗಂಟ. ಹಾಂ ಆಯ್ತಲ್ಲ, ನೆನ್ನೆ ಮಾಡಿದ್ದಲ್ಲ. ಇದು ಆಫ್ ರೋಡು. ಎಲ್ಲದಕ್ಕೂ ಈ ಕಡೆ ಎಲ್ಲ ಕೇಳ್ತಾ ಇದ್ದೀರಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಪರವಾಗಿಲ್ಲ. ಇಲ್ಲಿಂದ ಚೆನ್ನಾಗೈತೆ ರೋಡು, ಅಲ್ಲಿ ಸ್ವಲ್ಪ ಚೆನ್ನಾಗಿರಲಿಲ್ಲ ಅಷ್ಟೇ.
ಮೋಸ್ಟ್ಲಿ ಫ್ಯೂಚರಲ್ಲಿ ರೆಡಿ ಮಾಡ್ತಾರೆ. ಹಾಂ ಹಾಂ ಮಸ್ತ್ ಐತೆ. ಹಾಂ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಂ ಚೆನ್ನಾಗಿದೆ ಇದು. ರೋಡ್ ಆದರೂ ಚೆನ್ನಾಗಿ ಕಾಣಿಸಲ್ಲ ಅನ್ಕೊತೀನಿ. ಹೀಗೆ ಇರ್ಬೋದು. ಮಡ್ ರೋಡ್ ಇದ್ರೇ ಚೆನ್ನಾಗಿರುತ್ತೆ ಅನ್ಕೊತೀನಿ. ಇದು ಏನು ಅಷ್ಟೊಂದೇನು ಸ್ಲಿಪ್ ಆಗಲ್ಲ. ಫೋಟೋ ಶೂಟ್ ಮಾಡೋಕೆ ಹೋಗಿ ತಪ್ಪೋಗಿದ್ವಿ ಕಾಡಲ್ಲಿ. ಅವರು 3 ಗಾಡಿಗಳು ಮುಂದೆ ಹೊರಟಾಗಿವೆ. ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಇದೊಂದು ರೋಡ್ ಐತೆ, ಇದರಲ್ಲೇ ಹೋಗ್ತಾಯಿದ್ದೀವಿ. ಸ್ವಲ್ಪ ಲೈಟಾಗಿ ಭಯ ಆಗ್ತೈತೆ. ನೋಡೋಣ. ಹುಲಿ ಬಂದರೆ ಏನೋ ಮಾಡೋದು. ಹುಲಿ ಬಂದರೆ ನಾನು ಸಿಂಹ ಇದ್ದೀನಲ್ಲ. ಗಾಯ್ಸಿಲ್ಲ, ನಮ್ಮ ಹುಡುಗ ಸಿಂಹ ಇದ್ದಾನೆ. ಹುಲಿ ಬಂದರೆ ಓಡೋಗುತ್ತೆ, ಅದ್ರ ಪಾಡ್ಕೋದು. ಎಲ್ಲರ ತಲೆಯಲ್ಲೂ ಒಂದು ಡೌಟ್ ಇರುತ್ತೆ, ಸಿಂಹ ಜಗಳಾಡ್ದೆ ಯಾರು ಗೆಲ್ತಾರೆ ಅಂತ. ಪ್ರೂವ್ ಆಗ್ಬಿಡುತ್ತೆ ಗೈಸ್. ಈಗ ಗೊತ್ತಾಗುತ್ತೆ ಹುಲಿ ಏನಾದರೂ ಬಂದರೆ. ನೋಡೋಣ, ಆ ಚಾನ್ಸು ನೋಡೋ ಬಗ್ಗೆ ನಿಮಗೂ ಸಿಗ್ಬೋದು. ದಾರಿ ಮಿಸ್ ಬ್ರೋ. ಪರವಾಗಿಲ್ಲ, ಚೆನ್ನಾಗಿತ್ತು. ನಾವು ನಿಲ್ಲಿಸಿ ವಿಡಿಯೋಗಳೆಲ್ಲ ಮಾಡ್ಕೊಂಡ್ರೆ ಯಾರು ಫೈನಲಿ ನಮ್ಮ ಹುಡುಗರು ಸಿಕ್ಕಿದ್ರು. ಹೋಗ್ತಾ ಇದ್ದೀವಿ. ನೀವು ಮಿಸ್ ಮಾಡ್ಕೊಂಡ್ರಿ ಗೈಸ್. ಸಿಂಹ ಮತ್ತು ಹುಲಿ ಗಲಾಟೆನ ಮಿಸ್ ಮಾಡ್ಕೊಂಡ್ರಿ. ಸಿಕ್ಬಿಟ್ರು. ನೆಕ್ಸ್ಟ್ ಟೈಮ್ ನೋಡೋಣ, ಈ ಚಾನ್ಸ್ ಏನಾದರೂ ಸಿಕ್ಕಿದ್ರೆ ವಿಡಿಯೋ ಮಾಡಾಕ್ತೀವಿ. ಇಲ್ಲಾಂದರೆ ಒಂದು ಎಲ್ಲಿ ಒಂದು ನೀವೇ ನೋಡ್ಕೊಂಬಿಡಿ ಗೈಸ್, ಅದನ್ನು ಕ್ರಿಯೇಟ್ ಮಾಡಿಕೊಂಡು ಯಾವ್ದು ವಿನ್ ಆಗುತ್ತೋ. ಇಲ್ಲಾಂದರೆ ChatGPT ಕೇಳ್ಬಿಡೋಣ ಬಿಡಿ, ಯಾವುದು ವಿನ್ ಆಗುತ್ತೋ. ಹುಲಿ ವಿನ್ ಆಗುತ್ತೋ, ಸಿಂಹ ವಿನ್ ಆಗುತ್ತೋ. ನಮ್ಮ ಹುಡ್ಗಂಗೆ ಕೇಳೇನಿದೆ ಗೈಸ್, ಮುಂದೆ ಹೋಗ್ತಾರ ಯಾರಾದರೂ ಯಾವ್ದಿಗಿಲ್ಲಾಗುತ್ತೆ ಅಂತ. ಅವನ ಹತ್ರ ಹೋಗ್ತಾ ಇದ್ದೀವಿ ಗೈಸ್. ಬ್ರೋ 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 ಒಂದು ಡೌಟ್ ಇದೆ ಬ್ರೋ. ಒಂದು ಡೌಟ್ ಆಯ್ತು. ಒಂದು ಹುಲಿ ಮತ್ತು ಸಿಂಹ ಗಲಾಟೆ ಮಾಡಿದ್ರೆ ಯಾವ್ದು ವಿನ್ ಆಗುತ್ತೆ? ಏ ಬ್ರೋ, ಅವು ಎರಡು ಗಲಾಟೆ ಮಾಡಿದ್ರೆ ಯಾವ್ದು ವಿನ್ ಆಗುತ್ತೆ ಹೇಳಿ ಬ್ರೋ. ನಿನ್ಗೆ ಅನ್ಸ್ ಮಾತ್ರ ಯಾವ್ದು ವಿನ್ ಆಗುತ್ತೆ? ಹುಲಿನ ಸಿಂಹನ? ಸಿಂಹ. ಗೈಸ್, ಸಿಂಹ ವಿನ್ ಆಗುತ್ತಂತೆ. ಅಂದರೆ ನಮ್ಮ ಭರತ್ ವಿನ್ ಆಗ್ತಾನೆ ಅಂತ ಅರ್ಥ. ಓಕೆ ಗೈಸ್, ಬಾಯ್ ಬ್ರೋ. ಲಗೇಜಲ್ಲಿ ಎಲ್ಲಿಡೋದು ಬ್ರೋ? ಅಲ್ಲಿಡ. ಯಾರು? ಕುಂದಾಪುರ ಒಂದೇ ಸತಿ ರಿಸೆಪ್ಷನ್. ನಮ್ಮ ಹುಡುಗರು ನಮ್ಗೆ ಕೊಟ್ಟಿದ್ದಾರೆ ಮ್ಯಾಪ್ ನೋಡ್ರಿ ಅಂತ. ನಾವು ನೋಡಿದ್ರೆ 30 ಮಿನಿಟ್ ಇರೋದನ್ನ 30 ಕಿಲೋಮೀಟರ್ ಅಂತ ಹೇಳ್ತಾ ಇದ್ದೀರಿ. ಫೈನಲಿ ನಾವು ಪ್ಲೇಸ್ ರೀಚ್ ಆದ್ವಿ. ಗೋವಿಂದ ಬೆಳಕಲ್ ತೀರ್ಥ ಫಾಲ್ಸ್. ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ.